ಕ್ಯಾಬ್ ಚಾಲಕರಿಗೆ ಜಾತಿ ನಿಂದನೆ ಮತ್ತು ಅಪಹಾಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಮಲಯಾಳಂ ನಟ ಜಯಕೃಷ್ಣನ್ ಬಂಧನ ಮಾಡಿದ್ದಾರೆ. ಕ್ಯಾಬ್ ಚಾಲಕನಿಗೆ ಜಾತಿ ನಿಂದನೆ ಮತ್ತು ಅಪಹಾಸ್ಯ ಮಾಡಿರುವ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಮಲಯಾಳಂ ನಟ ಜಯಕೃಷ್ಣನ್ ಅವರನ್ನ ಬಂಧನ ಮಾಡಿರುವಂತದ್ದು. ಪೂರ್ವ ಠಾಣಾ ಪೊಲೀಸರಿಂದ ಜಯಕೃಷ್ಣನ್ ಅರೆಸ್ಟ್ ಆಗಿದ್ದಾರೆ. ಕ್ಯಾಬ್ ಚಾಲಕನನ್ನ ಟೆರರಿಸ್ಟ್ ಎಂದು ಬೈದಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ. ಇಲ್ಲಿ ಜಯಕೃಷ್ಣನನ್ನ ಬಂಧಿಸಿ ಕ್ಯಾಬ್ ಚಾಲಕನಿಗೆ ನಿಂದನೆ ಮಾಡಿರುವ ಹಿನ್ನೆಲೆಯಲ್ಲಿ ನಟ ಜಯಕೃಷ್ಣನ್ ಸೇರಿ ಮೂವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಕನ್ನಡದಲ್ಲಿ ಮಾತನಾಡದಿದ್ದಕ್ಕೆ ಕ್ಯಾಬ್ ಚಾಲಕನಿಗೆ ನಿಂದನೆಯನ್ನ ಮಾಡಿದ್ದಾರೆ. ನಟ ಜಯಕೃಷ್ಣನ್ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇರುವ ಪೊಲೀಸರು. ಇನ್ನು ಜಯಕೃಷ್ಣನ್, ಸಂತೋಷ್, ಅಬ್ರಹಾಂ, ವಿಮಲ್ ವಿರುದ್ಧ ಕೇಸ್ ದಾಖಲಾಗಿದೆ. ಮೂವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಇನ್ನು ಮಂಗಳೂರಿನಲ್ಲಿ ಮಲಯಾಳಂ ನಟ ಜಯಕೃಷ್ಣನ್ ಬಂಧನ ಮಾಡಲಾಗಿದೆ. ಪೂರ್ವ ಠಾಣಾ ಪೊಲೀಸರಿಂದ ಜಯಕೃಷ್ಣನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಕ್ಯಾಬ್ ಚಾಲಕನನ್ನ ಟೆರರಿಸ್ಟ್ ಅಂತ ಹೇಳಿ ಬೈದಿದ್ದಾರೆ. ಅಕ್ಟೋಬರ್ 9ರ ರಾತ್ರಿ ವೇಳೆ ಈ ಘಟನೆ ನಡೆದಿರುವಂಥದ್ದು. ಇನ್ನು ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ಕ್ಯಾಬ್ ಚಾಲಕನಿಗೆ ನಿಂದನೆಯನ್ನ ಮಾಡಿರುವಂಥದ್ದು. ನಟ ಜಯಕೃಷ್ಣನ್ ಸೇರಿ ಮೂವರ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲು ಮಾಡಲಾಗಿದೆ. ಈ ಜಯಕೃಷ್ಣನ್ ಸೇರಿ ಇಬ್ಬರು ಕೂಡ ಇದ್ರು. ಆ ಇಬ್ಬರ ಮೇಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಇನ್ನು ಆ ಕ್ಯಾಬ್ ಚಾಲಕ ಕನ್ನಡವನ್ನ ಮಾತನಾಡಿದ್ದಕ್ಕೆ ಆ ವ್ಯಕ್ತಿಗಳು ಬೈದಿದ್ದಾರೆ. ಸೆಪ್ಟೆಂಬರ್ 9ರಂದು ಕ್ಯಾಬ್ ಬುಕ್ ಮಾಡಿದ್ದ ಜಯಕೃಷ್ಣನ್ ಹಾಗೂ ಸಂತೋಷ್, ವಿಮಲ್ ಇಲ್ಲಿ ಇದೇ ವೇಳೆ ಕ್ಯಾಬ್ ಚಾಲಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಿರುವಂಥದ್ದು. ಮುಸ್ಲಿಂ, ಹಿಂದಿ ಮತ್ತು ಮಲಯಾಳಂನಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. BNS 352, 353 ಪ್ರಕರಣ ದಾಖಲಿಸಲಾಗಿತ್ತು. ಬಾಲಿವುಡ್ ನಟ ಜಯಕೃಷ್ಣನ್, ಸಂತೋಷ್, ಅಬ್ರಹಾಂ ಅವರನ್ನ ಬಂಧನ ಮಾಡಲಾಗಿದೆ. ಇಲ್ಲಿ ಮತ್ತೊಬ್ಬ ಆರೋಪಿ ವಿಮಲ್ಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಪೂರ್ವ ಠಾಣಾ ಪೊಲೀಸರಿಂದ ಈಗಾಗಲೇ ಜಯಕೃಷ್ಣನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸೆಪ್ಟೆಂಬರ್ 9ರಂದು ಆ್ಯಪ್ ಮೂಲಕ ಶಫೀಕ್ ಅಹಮದ್ ಕ್ಯಾಬ್ ಬುಕ್ ಮಾಡಿದ್ದಾನೆ. ಈ ಕ್ಯಾಬ್ ಬುಕ್ ಮಾಡಿದ್ದ ಜಯಕೃಷ್ಣನ್ ಮತ್ತು ಸಂತೋಷ್, ವಿಮಲ್ ಇದೇ ವೇಳೆ ಕ್ಯಾಬ್ ಚಾಲಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಅಕ್ಟೋಬರ್ 9ರ ರಾತ್ರಿ ಮಂಗಳೂರಿಗೆ ಈ ಮೂವರು ವ್ಯಕ್ತಿಗಳು ಬಂದಿರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಊಬರ್ ಮತ್ತು ರ್ಯಾಪಿಡ್ ಅಪ್ಲಿಕೇಶನ್ಗಳ ಮೂಲಕ ಕ್ಯಾಬ್ ಬುಕ್ ಅನ್ನ ಮಾಡಿರ್ತಾರೆ. ಈ ಮಾಡಿದಾಗ ಅವರ ಪಿಕಪ್ ವಿಳಾಸವನ್ನ ಮಂಗಳೂರು BJ ನ್ಯೂ ರೋಡ್ ಅಂತ ಹೇಳಿ ನೀಡಿದ್ರು. ಕ್ಯಾಬ್ ಚಾಲಕ ಅಹಮದ್ ಶಫೀಕ್ ಪಿಕಪ್ ಸ್ಥಳವನ್ನ ದೃಢೀಕರಿಸಲು ಅಪ್ಲಿಕೇಶನ್ ಮೂಲಕ ಅವರನ್ನ ಸಂಪರ್ಕವನ್ನ ಮಾಡಿರ್ತಾರೆ. ಈ ಮಾಡುವಂತಹ ಸಂದರ್ಭದಲ್ಲಿ ಶಫೀಕ್ ಕನ್ನಡದಲ್ಲಿ ಮಾತನಾಡಿದಾಗ ಆ ಮಲಯಾಳಂ ನಟ ಮಾತನಾಡುವಂತೆ ಜಯಕೃಷ್ಣನ್ ಸೂಚಿಸಿದ್ರು ಅಂತ ಎನ್ನಲಾಗಿದೆ. ಇನ್ನು ಕರೆ ಮಾಡಿದಾಗ ಅಪ್ಪ ಅಮ್ಮನಿಗೆ ಬೈದಿದ್ದಾರೆ. ಮುಸ್ಲಿಂ ತೀವ್ರವಾದಿ, ಟೆರರಿಸ್ಟ್ ಅಂತ ಅಪಹಾಸ್ಯವನ್ನ ಈ ಜಯಕೃಷ್ಣನ್ ಆ ಕ್ಯಾಬ್ ಚಾಲಕನಿಗೆ ಮಾಡಿರುವಂಥದ್ದು. ಇನ್ನು ಅವರಿಗೆ ಕಾರು ಬೇಡ, ಕ್ಯಾಬ್ನವರನ್ನ ಆಟ ಆಡಿಸೋಕೆ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ರಫೀಕ್ ದೂರಿರುವ ಬಗ್ಗೆ ಈಗಾಗಲೇ ವರದಿಯಾಗಿರುವಂಥದ್ದು.